ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಘಶ್ಯೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಃ. ಈ ಹಿಂದೆ ಶ್ಯಾಮಲಾದೇವಿಗೆ ಸಂಬಂಧಿಸಿದಂತಹ ಕಾಳಿದಾಸ ಮಹಾಕವಿ ರಚನೆ ಮಾಡಿರುವಂತಹ ದಂಡಕದ ಬಗ್ಗೆ ಹೇಳಿದ್ದೆ. ಈ ದಿನ ಕಾಳಿದಾಸ ಮಹಾಕವಿಯೇ ರಚಿಸಿರ್ತಕ್ಕಂತಹ ಅತ್ಯಂತ ಶಕ್ತಿಶಾಲಿ ಮತ್ತು ರಮಣೀಯವಾದ ಸ್ತೋತ್ರವೊಂದರ ಬಗ್ಗೆ ಹೇಳಬೇಕು. ಇದು ರಾಜಶ್ಯಾಮಲ ಅಂದ್ರೆ ಲಲಿತಾದೇವಿಯ ಜ್ಞಾನ ರೂಪ ಮತ್ತು ಲಲಿತಾ ಸಾಮ್ರಾಜ್ಯದ ಮಂತ್ರಿಣಿಯಾದಂತಹ ರಾಜಶ್ಯಾಮಲ ದೇವಿಯನ್ನ ಸ್ತುತಿಸುತ್ತಾ ಜ್ಞಾನ, ಕಲೆ, ವಾಕ್ಚಾತುರ್ಯ ಮತ್ತು ಸರ್ವ ಕಾರ್ಯ ಸಿದ್ಧಿಯನ್ನ ಪ್ರಸಾದಿಸುವಂತಹ ಈ 9 ಶ್ಲೋಕಗಳ ಮಾಲಿಕೆಯನ್ನ ನವರತ್ನ ಮಾಲಿಕಾ ಅಂತ ಹೇಳ್ತಾರೆ. ಈ ಶ್ಯಾಮಲಾ ನವರತ್ನ ಮಾಲಿಕಾ ಸ್ತೋತ್ರದ ವಿಶಿಷ್ಟತೆಗಳೇನು ಅಂತ ನೋಡೋದಾದ್ರೆ, ಜ್ಞಾನ ಮತ್ತು ವಾಕ್ ಸಿದ್ಧಿ ಆಗತ್ತೆ. ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸ್ತಾರೋ ಅವರು ಸಾಕ್ಷಾತ್ ವಾಗೀಶ್ವರತ್ವವನ್ನ ಅಂದ್ರೆ ಉತ್ತಮ ವಾಕ್ಚಾತುರ್ಯವನ್ನ ಪಡೀತಾರೆ ಅಂತ. ಈ ಸ್ತೋತ್ರ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ ಮತ್ತು ಕವಿಗಳಿಗೆ ಬಹಳ ಪ್ರಶಸ್ತವಾದದ್ದು ಅಂತಾನೆ ಹೇಳಬಹುದು. ನಿತ್ಯವೂ ಈ ಸ್ತೋತ್ರವನ್ನ ಪಠಿಸೋದ್ರಿಂದ ಮಾತಂಗಿ ದೇವಿಯ ಅಂದ್ರೆ ರಾಜಶ್ಯಾಮಲ ದೇವಿಯ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಬಹುದು. ಇನ್ನು ಸಂಗೀತ, ಕಲೆ, ವಿದ್ಯೆಗೆ ಅಧಿದೇವತೆಯಾದ ಈ ದೇವಿಯನ್ನ ಪ್ರಸನ್ನಗೊಳಿಸಿ ಸಕಲ ಕಲಾ ನೈಪುಣ್ಯತೆಯನ್ನ ಪಡ್ಕೊಳ್ಬಹುದು. ಇನ್ನು ಸರ್ವ ಕಾರ್ಯ ಸಿದ್ಧಿಯಾಗುತ್ತೆ. ಇದು ಎಲ್ಲ ಅಡೆತಡೆಗಳನ್ನ ದೂರ ಮಾಡಿ ದೈವಿಕ ರಕ್ಷಣೆಯನ್ನ ನೀಡುತ್ತೆ. ವೈಯಕ್ತಿಕ ಮತ್ತು ವೃತ್ತಿ ಜೀವನಗಳಲ್ಲಿ ಸ್ಥಿರತೆ ಹಾಗೂ ವಿಜಯವನ್ನ ತಂದುಕೊಡುತ್ತೆ. ಇನ್ನು ಮುಖ್ಯವಾಗಿ ಭಕ್ತಿ ಮತ್ತು ಸೌಂದರ್ಯ, ಇದು ದೇವಿಯ ದಿವ್ಯ ರೂಪ, ಕಣ್ಣುಗಳು, ವೀಣಾ ನಾದ ಮತ್ತು ಆಕೆಯ ಅನುಗ್ರಹವನ್ನ ವರ್ಣಿಸ್ತಾ ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೆ. ಇನ್ನು ಈ ಸ್ತೋತ್ರವನ್ನ ಯಾವ ಸಮಯದಲ್ಲಿ ಪಠನೆ ಮಾಡಬೇಕು ಅಂದ್ರೆ, ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಮಲಗೋಕ್ಕೂ ಮೊದಲು ಈ ಸ್ತೋತ್ರವನ್ನ ಪಠನೆ ಮಾಡಬೇಕು. ಇದು ಉತ್ತಮ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಈ ಸ್ತೋತ್ರದಲ್ಲಿ ಒಟ್ಟು 9 ಶ್ಲೋಕಗಳಿರುತ್ತೆ ಮತ್ತು ಒಂದು ಫಲಶ್ರುತಿಯ ಶ್ಲೋಕ ಕೂಡ ಇರುತ್ತೆ. ಒಟ್ಟಾರೆಯಾಗಿ 10 ಶ್ಲೋಕಗಳಿಂದ ಕೂಡಿರುವಂತಹ ಈ ಸ್ತೋತ್ರವನ್ನ ಪ್ರತಿಯೊಬ್ಬರು ಪಠನೆ ಮಾಡಬಹುದು. ಇದು ಹೆಚ್ಚಿನ ಸಮಯ ಕೂಡ ತಗೊಳ್ಳೋದಿಲ್ಲ, ಆದ್ರಿಂದ ಪ್ರತಿಯೊಬ್ಬರು ಪಠಿಸಬಹುದು ಅಂತಾನೆ ಹೇಳಬಹುದು. ನಾನೀಗ ಈ ಶ್ಲೋಕಗಳನ್ನ ಹೇಳ್ತಾ ಸರಳವಾಗಿ ಅದರ ಅರ್ಥ ತಾತ್ಪರ್ಯವನ್ನ ಕೂಡ ವಿವರಿಸ್ತೇನೆ. ಆಸಕ್ತಿ ಇರೋ ಅಂಥವರು ಶ್ರದ್ಧೆಯಿಂದ ಕಲಿತು ಪಠಿಸಿ ಆ ಮಾತಂಗಿ ದೇವಿಯ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಓಂಕಾರ ಪಂಜರ ಶುಕೀಂ ಉಪನಿಷದುಧ್ಯಾನ ಕೇಲಿ ಕಲಕಂಠೀಂ ಆಗಮ ವಿಪಿನ ಮಯೂರೀಂ ಆರ್ಯಾಮಂತರ್ವಿಭಾವಯೇ ಗೌರೀಂ. ಓಂಕಾರವೆಂಬ ಪಂಜರದಲ್ಲಿ ವಾಸಿಸುವ ಗಿಳಿಯಾದ, ಉಪನಿಷತ್ತುಗಳೆಂಬ ಉದ್ಯಾನವನದಲ್ಲಿ ವಿಹರಿಸುವ ಕೋಗಿಲೆಯಾದ, ವೇದಶಾಸ್ತ್ರಗಳೆಂಬ ಅರಣ್ಯದಲ್ಲಿ ನರ್ತಿಸುವ ನವಿಲಾದ, ಶ್ರೇಷ್ಠಳಾದ ಆ ಗೌರಿ ದೇವಿಯನ್ನು ನನ್ನ ಹೃದಯದಲ್ಲಿ ಧ್ಯಾನಿಸುತ್ತೇನೆ. ಇದರ ಸಾರಾಂಶ ಏನು ಅಂದ್ರೆ, ವಿದ್ಯೆ, ನಾದ, ಜ್ಞಾನ ಮತ್ತು ಮೋಕ್ಷ ಇವೆಲ್ಲವೂ ಆ ತಾಯಿಯ ಸ್ವರೂಪವೇ ಆಗಿವೆ. ಅವಳನ್ನು ಕೇವಲ ಹೊರಗಿನ ರೂಪದಲ್ಲಿ ಮಾತ್ರವಲ್ಲದೆ ಹೃದಯ ಪೂರ್ವಕವಾಗಿ ಅಂತರಂಗದಲ್ಲಿಯೂ ಕೂಡ ದರ್ಶಿಸಬೇಕು ಅಂತ ಈ ಶ್ಲೋಕ ಹೇಳ್ತಾ ಇದೆ. ದಯಮಾನ ದೀರ್ಘನಯನಾಂ ದೇಶಿಕ ರೂಪೇಣ ದರ್ಶಿತಾಭ್ಯುದಯಾಂ ವಾಮಕುಚ ನಿಹಿತ ವೀಣಾಂ ವರದಾಂ ಸಂಗೀತ ಮಾತೃಕಾಂ ವಂದೇ. ದಯೆಯಿಂದ ತುಂಬಿದ ವಿಶಾಲವಾದ ಕಣ್ಣುಗಳುಳ್ಳವಳು, ಗುರುರೂಪದಲ್ಲಿ ಭಕ್ತರಿಗೆ ಅಭ್ಯುದಯವನ್ನು, ಶ್ರೇಯಸ್ಸನ್ನು ಕರುಣಿಸುವವಳು, ತನ್ನ ಎಡ ವಕ್ಷದ ಮೇಲೆ
ವೀಣೆಯನ್ನ ಧರಿಸಿರುವವಳು ಹಾಗೂ ಕೇಳಿದ ವರಗಳನ್ನು ನೀಡುವ ಸಂಗೀತ ಮಾತೃಕೆಯಾದ ಆ ದೇವಿಗೆ ನಮಸ್ಕರಿಸುತ್ತೇನೆ. ಇದರ ಸಾರಾಂಶ ಏನು ಅಂದ್ರೆ, ಈ ಶ್ಲೋಕದಲ್ಲಿ ತಾಯಿಯು ಕೇವಲ ಒಬ್ಬ ದೇವತೆಯಾಗಿ ಮಾತ್ರವಲ್ಲದೆ ನಮ್ಮನ್ನು ಉದ್ಧರಿಸುವ ಗುರುವಾಗಿ, ನಮ್ಮ ಹೃದಯಗಳನ್ನು ರಂಜಿಸುವ ಸಂಗೀತವಾಗಿ ಮತ್ತು ಅಪಾರವಾದ ಕರುಣೆಯನ್ನು ಹರಿಸುವ ತಾಯಿಯಾಗಿ ವರ್ಣಿಸಲ್ಪಟ್ಟಿದ್ದಾಳೆ. ಶ್ಯಾಮ ತನು ಸೌಕುಮಾರ್ಯಾಂ ಸೌಂದರ್ಯಾನಂದ ಸಂಪದುನ್ಮೇಷಾಂ ತರುಣಿಮ ಕರುಣಾಪೂರಂ ಮದಜಲ ಕಲ್ಲೋಲ ಲೋಚನಾಂ ವಂದೇ. ಕಪ್ಪು ಬಣ್ಣದ ಅಂದ್ರೆ ಶ್ಯಾಮಲ ಶರೀರದ ಬಣ್ಣದೊಂದಿಗೆ ಸುಕುಮಾರವಾದ ರೂಪವುಳ್ಳವಳು, ಸೌಂದರ್ಯ ಮತ್ತು ಆನಂದವೆಂಬ ಸಂಪತ್ತನ್ನ ಎಲ್ಲೆಡೆ ಪಸರಿಸುತ್ತಿರುವವಳು, ಯೌವನ ಮತ್ತು ಕರುಣಾ ರಸವು ಹುಕ್ಕಿ ಹರಿಯುತ್ತಿರುವ ಕಣ್ಣುಗಳುಳ್ಳವಳು, ಭಕ್ತ ವಾತ್ಸಲ್ಯದಿಂದ ಕೂಡಿದ ಪರವಶತೆಯ ನೋಟವುಳ್ಳ ಆ ದೇವಿಗೆ ನಮಸ್ಕರಿಸುತ್ತೇನೆ. ಇದರ ಸಾರಾಂಶ, ಈ ಶ್ಲೋಕವು ಅಮ್ಮನವರನ್ನು ಸೌಂದರ್ಯ ಲಹರಿಯಾಗಿ, ಕರುಣೆಯ ಸಮುದ್ರವಾಗಿ ವರ್ಣಿಸ್ತಾ ಇದೆ. ಅವಳ ನೀಲ ಮೇಘ ಶ್ಯಾಮಲ ವರ್ಣವು ನಮ್ಮ ಮನಸ್ಸನ್ನ ಪ್ರಶಾಂತತೆಯತ್ತ ಕೊಂಡೊಯ್ಯುತ್ತದೆ. ನಖ ಮುಖ ಮುಖರಿತ ವೀಣಾ ನಾದ ರಸಾಸ್ವಾದ ನವನವೋಲ್ಲಾಸಂ ಮುಖಮಂಬ ಮೋದಯತು ಮಾಂ ಮುಕ್ತಾ ತಾಟಂಕ ಮುಗ್ಧ ಹಸಿತಂತೆ. ಓ ತಾಯಿಯೇ, ನಿನ್ನ ಉಗುರುಗಳ ತುದಿಗಳಿಂದ ವೀಣೆಯನ್ನ ಮೀಟುತ್ತಾ ಆ ನಾದ ರಸವನ್ನು ಆಸ್ವಾದಿಸುತ್ತಾ ನಿನ್ನ ಮುಖದಲ್ಲಿ ಬೆಳಗುವ ಆ ಹೊಸ ಉತ್ಸಾಹವು ಮುತ್ತಿನ ಓಲೆಗಳು ಅಂದ್ರೆ ಕಿವಿಯ ಆಭರಣಗಳು ಹೊಳೆಯುತ್ತಿರಲು ನಿನ್ನ ಮುಖದ ಮೇಲೆ ವಿಕಸಿಸುವ ಆ ಮುಗ್ಧ ಮನೋಹರವಾದ ಕಿರುನಗೆಯು ನನಗೆ ಸಂತೋಷವನ್ನು ನೀಡಲಿ, ನನಗೆ ಆನಂದವನ್ನು ಪ್ರಸಾದಿಸಲಿ. ಇದರ ಸಾರಾಂಶ, ಈ ಶ್ಲೋಕದಲ್ಲಿ ಭಕ್ತನು ಅಮ್ಮನವರ ಬಾಹ್ಯ ಸೌಂದರ್ಯವನ್ನಷ್ಟೇ ಅಲ್ಲದೆ ಅವಳಲ್ಲಿರುವ ಸಂಗೀತ ಕಲಾ ಹೃದಯವನ್ನು, ಆನಂದ ಸ್ವರೂಪವನ್ನ ಧ್ಯಾನಿಸ್ತಾ ಇದ್ದಾನೆ. ಅವಳ ಕಿರುನಗೆಯು ಭಕ್ತರ ಕಷ್ಟಗಳನ್ನು ಹೋಗಲಾಡಿಸಿ ಶಾಂತಿಯನ್ನ ನೀಡುತ್ತದೆ ಎಂಬುದು ಇದರ ಅರ್ಥ. ಸರಿಗಮ ಪಧನಿರ ತಾಂ ತಾಂ ವೀಣಾ ಸಂಕ್ರಾಂತ ಕಾಂತ ಹಸ್ತಾಂ ತಾಂ ಶಾಂತಾಂ ಮೃದುಲ ಸ್ವಾಂತಾಂ ಕುಚಭರತಾಂ ತಾಂ ನಮಾಮಿ ಶಿವಕಾಂತಾಂ. ಸಪ್ತ ಸ್ವರಗಳಾದ ಸ ರಿ ಗ ಮ ಪ ಧ ನಿ ಲಯದಲ್ಲಿ ಮುಳುಗಿರುವವಳು, ತನ್ನ ಸುಂದರವಾದ ಹಸ್ತಗಳಿಂದ ವೀಣೆಯನ್ನು ಹಿಡಿದಿರುವವಳು, ಪ್ರಶಾಂತವಾದ ಸ್ವಭಾವವುಳ್ಳವಳು, ಮೃದುವಾದ ಹೃದಯವುಳ್ಳವಳು, ತನ್ನ ವಕ್ಷಸ್ಥಳದ ಭಾರದಿಂದ ಅಲ್ಪವಾಗಿ ಬಾಗಿರುವವಳು ಆದ ಆ ಪರಶಿವನ ಪ್ರಿಯತಮೆಗೆ ಅಂದ್ರೆ ಶಿವಕಾಂತೆಗೆ ನಮಸ್ಕರಿಸುತ್ತೇನೆ. ಇದರ ಸಾರಾಂಶ, ಈ ಶ್ಲೋಕದಲ್ಲಿ ಅಮ್ಮನವರ ಸಂಗೀತ ಪ್ರಾವೀಣ್ಯತೆ, ಅವಳ ಪ್ರಶಾಂತತೆ ಮತ್ತು ಕರುಣಾ ಭಾವವು ಪ್ರಧಾನವಾಗಿ ಕಾಣಿಸ್ತಾ ಇದೆ. ನಾದೋಪಾಸನೆ ಮಾಡುವವರಿಗೆ ಈ ಶ್ಲೋಕವು ಅತ್ಯಂತ ಪ್ರಿಯವಾದದ್ದು. ಅವಟುತ ಘಟಿತ ಚೂಲಿ ತಾಡಿತ ತಾಲಿ ಪಲಾಶ ತಾಟಂಕಾಂ ವೀಣಾವಾದನ ವೇಲಾಕಂಪಿತ ಶಿರಸಂ ನಮಾಮಿ ಮಾತಂಗೀಂ. ಕತ್ತಿನ ಹಿಂಭಾಗದವರೆಗೆ ನೇತಾಡುತ್ತಿರುವ ಜಡೆಯ ಅಂದ್ರೆ ಮುಡಿಯ ತಾಕುವಿಕೆಯಿಂದ ಕದಡುತ್ತಿರುವ ತಾಳೆ ಗರಿಗಳಿಂದ ಮಾಡಿದ ಕುಂಡಲಗಳನ್ನು ಅಂದ್ರೆ ತಾಟಂಕಗಳನ್ನು ಧರಿಸಿರುವವಳು, ವೀಣೆಯನ್ನು ನುಡಿಸುತ್ತಿರುವ ಸಮಯದಲ್ಲಿ ಆ ಸಂಗೀತದ ಲಯಕ್ಕೆ ಅನುಗುಣವಾಗಿ ತಲೆಯನ್ನು ತೂಗುತ್ತಿರುವವಳು ಆದ ಆ ಮಾತಂಗಿ ದೇವಿಗೆ ನಮಸ್ಕರಿಸುತ್ತೇನೆ. ಇದರ ಸಾರಾಂಶ ಏನು ಅಂತ ನೋಡೋದಾದ್ರೆ, ಈ ಶ್ಲೋಕದಲ್ಲಿ ಕಾಳಿದಾಸ ಮಹಾಕವಿಯು ಅಮ್ಮನವರನ್ನ ಒಬ್ಬ ನಿಷ್ಣಾತ ಸಂಗೀತ ವಿದೂಷಿಯಂತೆ ಚಿತ್ರಿಸ್ತಾ ಇದ್ದಾರೆ. ಅವಳು ತನ್ನ ಸ್ವಂತ ಸಂಗೀತಕ್ಕೆ ಮುಗ್ಧಳಾಗಿ ತಲೆ ತೂಗುತ್ತಿರುವುದು ಅವಳಲ್ಲಿರುವ ಆನಂದಮಯ ಸ್ಥಿತಿಯನ್ನ ನಮಗೆ ತೋರಿಸ್ತಾ ಇದೆ. ವೀಣಾರವಾನುಷಂಗಂ ವಿಕಚಮುಖಾಂಭೋಜ ಮಾಧುರಿ ಭೃಂಗಂ ಕರುಣಾಪೂರ ತರಂಗಂ ಕಲಯೇ ಮಾತಂಗ ಕನ್ಯಕಾಪಾಂಗಂ. ವೀಣೆಯ ನಾದವನ್ನು ಅನುಸರಿಸುತ್ತಿರುವವಳು,
ವಿಕಸಿಸಿದ ಕಮಲದಂತಿರುವ ತನ್ನ ಮುಖದ ಮಾಧುರ್ಯವನ್ನ ಆಸ್ವಾದಿಸುವ ದುಂಬಿಯಂತಿರುವವಳು, ಕರುಣೆ ಎಂಬ ಪ್ರವಾಹದ ಅಲೆಯಂತಿರುವವಳು ಆದ ಆ ಮಾತಂಗ ಕನ್ಯೆಯ ಕಡೆಗಣ್ಣಿನ ನೋಟವನ್ನು ನನ್ನ ಹೃದಯದಲ್ಲಿ ಧ್ಯಾನಿಸುತ್ತೇನೆ. ಇದರ ಸಾರಾಂಶ, ಈ ಶ್ಲೋಕದಲ್ಲಿ ಭಕ್ತನು ಅಮ್ಮನವರ ನೋಟಕ್ಕಾಗಿ ಪ್ರಾರ್ಥಿಸುತ್ತಿದ್ದಾನೆ. ಅವಳು ಕೇವಲ ಒಮ್ಮೆ ಕಡೆಗಣ್ಣಿನಿಂದ ನೋಡಿದರೆ ಸಾಕು, ಸಂಸಾರದ ತಾಪತ್ರಯಗಳೆಲ್ಲವೂ ಅಳಿದು ಅಪಾರವಾದ ಶಾಂತಿ ದೊರೆಯುತ್ತದೆ ಎಂಬುದು ಇದರ ಅಂತರಾರ್ಥ. ಮಣಿಭಂಗ ಮೇಚಕಾಂಗೀಂ ಮಾತಂಗೀಂ ನೌಮಿ ಸಿದ್ಧ ಮಾತಂಗೀಂ ಯೌವನವನ ಸಾರಂಗೀಂ ಸಂಗೀತಾಂಭೋರುಹಾನುಭವ ಭೃಂಗೀಂ. ನೀಲ ಮಣಿಗಳ ಕಾಂತಿಯನ್ನು ಹೊಂದಿರುವ ಶರೀರವುಳ್ಳವಳು, ಸಿದ್ಧರಿಂದ ಪೂಜಿಸಲ್ಪಡುವ ಮಾತಂಗಿ, ಯೌವನವೆಂಬ ವನದಲ್ಲಿ ವಿಹರಿಸುವ ಜಿಂಕೆಯಂತಿರುವವಳು, ಸಂಗೀತವೆಂಬ ಕಮಲದಲ್ಲಿನ ಮಕರಂದವನ್ನು ಆಸ್ವಾದಿಸುವ ದುಂಬಿಯಂತಿರುವವಳು ಆದ ಆ ಮಾತಂಗಿ ದೇವಿಗೆ ನಮಸ್ಕರಿಸುತ್ತೇನೆ. ಇದರ ಸಾರಾಂಶ, ಈ ಶ್ಲೋಕದಲ್ಲಿ ಕಾಳಿದಾಸ ಮಹಾಕವಿ ಅಮ್ಮನವರನ್ನ ಜ್ಞಾನಕ್ಕೆ ಅಂದ್ರೆ ಸಿದ್ಧ ಮಾತಂಗಿಯ ರೂಪದಲ್ಲಿ, ಸೌಂದರ್ಯಕ್ಕೆ ಜಿಂಕೆಯ ರೂಪದಲ್ಲಿ ಮತ್ತು ಕಲಾಹೃದಯಕ್ಕೆ ದುಂಬಿಯ ರೂಪದಲ್ಲಿ, ದುಂಬಿಗೆ ಪ್ರತೀಕವಾಗಿ ಕೊಂಡಾಡಿದ್ದಾರೆ. ಅವಳನ್ನ ಆಶ್ರಯಿಸಿದರೆ ಸಕಲ ಕಲೆಗಳು ಮತ್ತು ಸಿದ್ಧಿಗಳು ಲಭಿಸುತ್ತವೆ ಎಂದು ಈ ಶ್ಲೋಕದ ಅರ್ಥ. ಮೇಚಕ ಮಾಸೆ ಚನಕಂ ಮಿಥ್ಯಾ ದೃಷ್ಟಾಂತ ಮಧ್ಯಭಾಗಂತೆ ಮಾತಸ್ತವ ಸ್ವರೂಪಂ ಮಂಗಳ ಸಂಗೀತ ಸೌರಭಂ ಮನ್ಯೆ. ಓ ತಾಯಿಯೇ, ನಿನ್ನ ನೀಲ ಮೇಘ ಶ್ಯಾಮಲ ವರ್ಣವು ಕಣ್ಣುಗಳಿಗೆ ಅಮಿತವಾದ ಆನಂದವನ್ನು ನೀಡುತ್ತದೆ. ನಿನ್ನ ನಡುವು ಇದೆಯೋ ಇಲ್ಲವೋ ಎಂಬಂತೆ ಅತ್ಯಂತ ಸೂಕ್ಷ್ಮವಾಗಿದೆ. ಅಂತಹ ನಿನ್ನ ದಿವ್ಯ ಸ್ವರೂಪವನ್ನು ಮಂಗಳಕರವಾದ ಸಂಗೀತದ ಪರಿಮಳ ಎಂದು ನಾನು ಭಾವಿಸುತ್ತೇನೆ. ಇದರ ಸಾರಾಂಶ, ಈ ಶ್ಲೋಕದಲ್ಲಿ ಅಮ್ಮನವರ ರೂಪವು ಇಂದ್ರಿಯಗಳಿಗೆ ಮೀರಿದ ಒಂದು ದಿವ್ಯ ಅನುಭೂತಿಯಾಗಿ ವರ್ಣಿಸಲ್ಪಟ್ಟಿದೆ. ಅವಳನ್ನ ಧ್ಯಾನಿಸುವುದು ಅಂದ್ರೆ ಒಂದು ಮಧುರವಾದ ರಾಗವನ್ನ ಆಸ್ವಾದಿಸೋದು ಮಾತ್ರವಲ್ಲದೆ ಆ ನಾದದಲ್ಲಿನ ಮಾಧುರ್ಯವನ್ನು ಕೂಡ ಅನುಭವಿಸುವಂಥದ್ದು. ಇದರ ಅರ್ಥ, ನವರತ್ನ ಮಾಲ್ಯಮೇತದ್ರಚಿತಂ ಮಾತಂಗ ಕನ್ಯಕಾಭರಣಂ ಯಃ ಪಠತಿ ಭಕ್ತಿಯುಕ್ತತಃ ಭವೇದ್ವಾಗೀಶ್ವರ ಸಾಕ್ಷಾತ್. ಮಾತಂಗ ಕನ್ಯೆಗೆ ಅಂದ್ರೆ ಅಮ್ಮನವರಿಗೆ ಆಭರಣವಾಗಿರುವ ಈ 9 ರತ್ನಗಳಿಂದ ಕೂಡಿದ ಮಾಲೆಯಂತಹ ಈ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸುತ್ತಾರೆಯೋ ಅವರು ಸಾಕ್ಷಾತ್ ವಾಗೀಶ್ವರನಂತೆ ಅಂದ್ರೆ ಬೃಹಸ್ಪತಿ ಅಥವಾ ಸರಸ್ವತಿಯ ರೂಪದಂತೆ ಸಕಲ ವಿದ್ಯೆಗಳಲ್ಲಿ ಕೂಡ ನಿಪುಣರಾಗ್ತಾರೆ. ಇದರ ಸಾರಾಂಶ ಏನು ಅಂದ್ರೆ, ಈ ಮಾತಂಗಿ ನವರತ್ನ ಮಾಲಿಕೆಯನ್ನು ನಿತ್ಯವೂ ಪಠಿಸುವವರು ಜ್ಞಾನ, ವಾಕ್ಚಾತುರ್ಯ ಮತ್ತು ಅಮ್ಮನವರ ಪರಿಪೂರ್ಣ ಅನುಗ್ರಹವನ್ನ ಪಡಿತಾರೆ ಅಂತ ಇಲ್ಲಿ ಕಾಳಿದಾಸ ಮಹಾಕವಿ ವರ್ಣಿಸ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಸಮಸ್ಯೆಗಳಿದ್ರೆ ನವರತ್ನದ ಉಂಗುರವನ್ನ ಧರಿಸ್ಬೇಕು ಅಥವಾ ನವರತ್ನದ ಆಭರಣಗಳನ್ನ ಧರಿಸ್ಬೇಕು, ಇಲ್ಲ ನಿಮಗೆ ಯಾವ್ದು ಆಗ್ಬರುತ್ತೋ ನಿಮ್ಮ ಜನ್ಮ ನಕ್ಷತ್ರದ ಪ್ರಕಾರ ಅದನ್ನ ಧರಿಸ್ಬೇಕು ಅಂತ ಕೆಲವರು ಹೇಳ್ತಾ ಇರ್ತಾರೆ. ಹಣ ಇರೋಂಥವ್ರು ಅದನ್ನ ಧರಿಸಿದ್ರೆ ಒಳ್ಳೇದು, ಧರಿಸ್ಲಿ. ಆದರೆ ಯಾರಿಗೆಲ್ಲ ಅದು ಧರಿಸೋದಿಕ್ಕೆ ಸಾಧ್ಯವಾಗೋದಿಲ್ವೋ ಅಂತವರು ಈ ನವರತ್ನದ ಮಾಲಿಕೆಯನ್ನ ಪಠನೆ ಮಾಡಿ. ಇದು ಒಂದೊಂದು ಶ್ಲೋಕಗಳು ಕೂಡ ಒಂದೊಂದು ನವರತ್ನದ ಹರಳುಗಳು ಯಾವ ರೀತಿ ನಮಗೆ ಫಲವನ್ನ ಕೊಡುತ್ತದೆಯೋ ಆ ರೀತಿ ನಮಗೆ ಫಲವನ್ನ ಕೊಡುತ್ತೆ. ಅದರಿಂದ ಶ್ಯಾಮಲ ನವರತ್ನ ಮಾಲಿಕಾ ಅನ್ನುವಂತಹ ಈ ಅದ್ಭುತವಾದ ಕಾಳಿದಾಸ ಮಹಾಕವಿ ರಚಿಸಿರುವಂತಹ ಈ ಶ್ಲೋಕವನ್ನ ಪಠನೆ ಮಾಡಿ ಶ್ಯಾಮಲಾದೇವಿಯ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಳಿ. ಶ್ಯಾಮಲಾದೇವಿಯ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.